ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಡೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓಹೋ ಬಲಿದಾನ ಕುರು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದೆಂದು ನಿಂಗೆ ಜಹೋ. ಬನ್ನಿ ಗ್ರಾಹಕರೇ, ಇವತ್ತು ಬಜಾಜ್ ಕಂಪನಿ ಲಾಂಚ್ ಮಾಡಿರುವಂತ ಬಜಾಜ್ ಪಲ್ಸರ್ 150 2026ನೇ ಮಾಡೆಲ್ ಹೊಸ ಮಾಡೆಲ್ ಅಲ್ಲಿ ಬಿಟ್ಟಿದ್ದಾರೆ. LED ಹೆಡ್ಲೈಟ್ ನಿಮಗೆ ಕಾಣಿಸ್ತಾ ಇದೆ. ಮತ್ತೆ ಅನೇಕ ಫೀಚರ್ಸ್ ಗಳು ನಿಮಗೆ ಈಗಾಗಲೇ 2026 ಹೊಸ ಮಾಡೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಇವತ್ತು ನಮ್ಮ ಬಜಾಜ್ ಶೋರೂಮ್ ದೇವರೆಡ್ಡಿ ಮೋಟಾರ್ಸ್ ಹುಲಿಗೆಯಲ್ಲಿ ಈ ಒಂದು ಬೈಕ್ ನ ಲಾಂಚ್ ಮಾಡ್ಲಿಕ್ಕೆ ನಮ್ಮ ಮಧ್ಯದಲ್ಲಿ ಸುರೇಶ್ ಸರ್ AS ಅವರು ಬಂದಿದ್ದಾರೆ. ಸರ್, ವೆಲ್ಕಮ್ ಟು ಬಜಾಜ್ ಶೋರೂಮ್. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಲಾಂಚಿಂಗ್ ಗೆ ಸರ್ ಬಂದಿದ್ದಕ್ಕೆ ನಾವು ನಮ್ಮ ಶೋರೂಮ್ ವತಿಯಿಂದ ಸರ್ಗೆ ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸರ್ ಜೊತೆ ಇನ್ನೊಬ್ರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೇವೆ. ಹುಲಿಗೆಯಲ್ಲಿ ಚಿದಾನಂದ್ ಅವರು ಬಜಾಜ್ ಶೋರೂಮ್ ಓನರ್ ಆದಂತ ಚಿದಾನಂದ್ ಅವರು ಮತ್ತು ಅವರ ಸಹ ಸಿಬ್ಬಂದಿ ವರ್ಗದವರು ನನಗೆ ಬಜಾಜ್ 2026 ಮಾಡಲು ಲಾಂಚ್ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದು, ಇದಕ್ಕೆ ಹೃದಯದಿಂದ ನಾನು ಒಪ್ಪಿ ಇದಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಇದೆ. ಬಜಾಜ್ ಶೋರೂಮ್ ಇದು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ದೊಡ್ಡ ಕಂಪನಿ. ಇದು ಮುಂದೆ ಇದೇ ರೀತಿ ಹೊಸ ಹೊಸ ಪ್ರಾಡಕ್ಟ್ಗಳು, ಹೊಸ ಹೊಸ ಗಾಡಿಗಳನ್ನ ಜನಗಳಿಗೆ ಕಡಿಮೆ ದರದಲ್ಲಿ ಅವರಿಗೆ ಸಾರ್ವಜನಿಕರಿಗೆ ನೀಡುತ್ತಿದ್ದು ಇದು ಬಹಳ ಒಂದು ಹರ್ಷದಾಯಕ. ಸದಾ ಉಲ್ಗಮ್ಮ ತಾಯಿ ತುಂಗಭದ್ರಾ ದಡದಲ್ಲಿ ನಿಂತಿರುವಂತಹ ಉಲ್ಗಮ್ಮ ತಾಯಿಯ ಆಶೀರ್ವಾದದಿಂದ ಮತ್ತು ಪಂಪ ವಿರೂಪಾಕ್ಷೇಶ್ವರ ದೇವರ ಆಶೀರ್ವಾದದಿಂದ ಈ ಬಜಾಜ್ ಶೋರೂಮ್ ಓನರ್ ಆದಂತಹ ಚಿದಾನಂದ್ ಸದಾ ಕರುಣೆ ಇರಲಿ, ಬಜಾಜ್ ಶೋರೂಮ್ ಅನ್ನೋದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಈ ಎರಡು ಮಾತುಗಳನ್ನ ನಾನು ಮಾತನಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಸದಾ ಉಲ್ಗಮ್ಮ ತಾಯಿ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸ್ಟಿಕರ್ ತೆಗೀರಿ ಸರ್. ಹೇಳಿರಿ ಹಾಂ, ಓಕೆ. ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಡೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ಕರೆಸಿದಂತ ಚಿದಾನಂದರವರು ಈ ಲಾಂಚ್ ಗಾಡಿ ಪಲ್ಸರ್ 150 ಲಾಂಚ್ ಬಗ್ಗೆ ಕರೆದಿದ್ರು. ಇದರಲ್ಲಿ ಒಂದು ವಿಚಾರ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೆ ಶೋರೂಮ್ ಅವರಿಗೆ ಕಡ್ಡಾಯವಾಗಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಅನ್ನು ಧರಿಸಲು ತಿಳಿಸಬೇಕಾಗಿ, ಹಾಗೂ ಅವರು ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ತಾವು ಶೋರೂಮ್ನಿಂದ ಕೊಡಬೇಕು. ಅವ್ರಿಗೆ ಮತ್ತೆ ಅವರಿಗೆ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತ ಹೇಳ್ಬೇಕಂತೇಳಿ ಈ ಒಂದು ಹೇಳ್ತಾ ಇದ್ದೀನಿ. ಗಟ್ಟಿಗುಂಡಿಗೆ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಬಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ನಿನ್ನ ನೆರಳೆ ಧೈರ್ಯ ನಮಗೆ, ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ, ಗಡಿಯಲ್ಲಿ ಸಿಡಿದೇಳುವ ಸೈನಿಕ. ದಿನವೂ ಹೋರಾಟ, ಬಂದೂಕಿನ ಒಡನಾಟ, ಹೊಸ ಸಮರದ ಸೆಣಸಾಟ, ನೀನು ಧೈರ್ಯದ ಸಾಮ್ರಾಟ. ಹೆತ್ತವರ ಬಿಟ್ಟಿರುವೆ, ಬಯಕೆಗಳ ತೊರೆದಿರುವೆ, ದೃಢವಾಗಿ ನಿಲ್ತಿರುವೆ, ನೀ ದೇಶಕ್ಕೆ ಮುಡಿಪಾಗೆ
ನಿನ್ನೆದೆಯ ಪ್ರತಿ ಉಸಿರು ಅಜರಾಮರ ಹೆಸರು ಹೇ ನಿನಗೆ ಸಾಟಿ ಯಾರೋ ದಿನ 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 ದುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದೆಂದು ನಿಂಗೆ ಜಯ ಹೋ